ನಮಸ್ಕಾರ ಎಲ್ಲರಿಗೂ. ಯೋಗ ತರಗತಿ 22ಕ್ಕೆ ಸ್ವಾಗತ. ಎಲ್ಲರೂ ಸಹ ಯೋಗ ತರಗತಿ 21ರಿಂದ ಅಭ್ಯಾಸ ಕ್ರಮ ಹೇಗಿರಬೇಕು ಅನ್ನುವಂತಹ ವಿಡಿಯೋವನ್ನು ನೋಡಿದಿರ ಅಂತ ಭಾವಿಸ್ತೇನೆ. ಯಾರ್ಯಾರು ನೋಡಿಲ್ವೋ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಹಾಕಿರ್ತೇನೆ. ಆ ವಿಡಿಯೋನ ಒಮ್ಮೆ ನೋಡಿ ಅದರ ಪ್ರಕಾರ ನೀವು ಅಭ್ಯಾಸಗಳನ್ನು ಮುಂದುವರಿಸ್ತಾ ಹೋಗಬೇಕಾಗಿರುತ್ತೆ. ಬನ್ನಿ ಇವತ್ತಿನ ತರಗತಿನ ಪ್ರಾರಂಭಿಸೋಣ. ಯೋಗ ತರಗತಿ 22ನೇ ಅಭ್ಯಾಸಗಳು. ಮೊದಲಿಗೆ ಎರಡೂ ಕೈಗಳಲ್ಲಿ ಜ್ಞಾನ ಮುದ್ರೆಯನ್ನು ಇಟ್ಕೊಳ್ಳಿ. ನಿಮ್ಮ ಬೆನ್ನು ಕುತ್ತಿಗೆ ನೇರವಾಗಿರಲಿ. ನಿಮ್ಮ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಬೇಕು. ಮೊದಲಿಗೆ ಮುಖದ ಸ್ನಾಯುಗಳನ್ನು ವಿಶ್ರಾಂತಗೊಳಿಸಿ ಮುಖ್ಯವಾಗಿ ಹಣೆಯ ಭಾಗ ಮತ್ತು ಕಣ್ಣಿನ ಹುಬ್ಬುಗಳನ್ನು ವಿಶ್ರಾಂತಗೊಳಿಸಿ ಹಾಗೆ ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸಿ ಹಾಗೆ ನಿಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಕೇವಲ ಉಸಿರಿನ ಚಲನೆಯ ಮೇಲೆ ನಿಮ್ಮ ಸಂಪೂರ್ಣ ಏಕಾಗ್ರತೆ ಇರಬೇಕು. ಅತ್ಯಂತ ಜಾಗೃತಿಯಿಂದ ಉಸಿರಾಟವನ್ನು ನಿಧಾನ ಮತ್ತು ದೀರ್ಘವಾಗಿ ಮಾಡಿ. ಈಗ 3 ಬಾರಿ ಓಂಕಾರವನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಪೂರಕ ಪೂರಕ ಓಂಕಾರದ ತರಂಗಗಳನ್ನು ಆಸ್ವಾದಿಸಿ. ಹಾಗೆ ನಿಧಾನವಾಗಿ ಬೆನ್ನಿನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡಿದುಕೊಳ್ಳಿ. ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿ ಇದೇ ಭಾಗವನ್ನು ವಿಶಾಲಗೊಳಿಸಿ ಹಾಗೆ ಉಸಿರನ್ನು ಹೊರಗಡೆ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ ಭೂತಾಯಿಗೆ ನಮನವನ್ನು ಸಲ್ಲಿಸಿ ಮತ್ತು ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದಕ್ಕೆ ತನ್ನಿ. ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿ ಆಗಬೇಕು. ಹಾಗೆ ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳ ಮೇಲಿಡಿ. ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ತಂದು ಹಸ್ತಗಳನ್ನು ನೋಡಿ. ಕಳೆದ ತರಗತಿಯಲ್ಲಿ ನಾವು
ಮಧ್ಯಮ ಶ್ವಾಸವನ್ನು ಅಭ್ಯಾಸ ಮಾಡಿದ್ವಿ. ಎರಡೂ ಕೈಗಳಲ್ಲಿ ಚಿನ್ಮಯ ಮುದ್ರೆಯನ್ನು ಇಟ್ಕೊಂಡು ಉಸಿರನ್ನು ತಗೊಳ್ತಾ ಇದೇ ಭಾಗವನ್ನು ಮುಂದಕ್ಕೆ ತಳ್ಳುವಂಥದ್ದು, ಭುಜಗಳನ್ನು ಹಿಂದಕ್ಕೆ ತಳ್ಳುವಂಥದ್ದು. ಈ ಅಭ್ಯಾಸ ಮಾಡಬೇಕಂತ ನಾನು ಹೇಳಿದ್ದೆ ಶ್ವಾಸಕೋಶವನ್ನು ಪಕ್ಕಕ್ಕೆ ಹಿಗ್ಗಿಸುತ್ತೆ ಅಂತ ಹೇಳಿದ್ದೆ. ಇವತ್ತು ಮಾಡ್ತಕ್ಕಂಥ ಅಭ್ಯಾಸದ ಹೆಸರು ಬಂದು ಆದ್ಯ ಶ್ವಾಸ ಅಂತ ಕರಿತೀವಿ. ಇದನ್ನ ಇಂಗ್ಲೀಷ್ನಲ್ಲಿ ಬಂದು ನಾವು ಶೋಲ್ಡರ್ ಬ್ರೀತಿಂಗ್ ಅಂತಲೂ ಸಹ ಕರಿತೀವಿ. ಇನ್ನು ಕೆಲವೊಂದು ಶಾಲೆಗಳಲ್ಲಿ ಅಪ್ಪರ್ ಲೋ ಬ್ರೀತಿಂಗ್ ಅಂತ ಮತ್ತು ಬೇರೆ ಬೇರೆ ವಿಧವಾದ ಹೆಸರುಗಳಿರುತ್ತೆ. ಆದರೆ ಅಭ್ಯಾಸ ಕ್ರಮವೂ ಸಹ ಹೆಚ್ಚು ಕಡಿಮೆ ಬದಲಾವಣೆ ಆಗ್ತಾ ಹೋಗುತ್ತೆ. ಒಂದೊಂದು ಶಾಲೆಗಳಲ್ಲಿ ಒಂದೊಂದು ರೀತಿಯ ಅಭ್ಯಾಸ ಕ್ರಮಗಳಿರುತ್ತೆ. ಆದರೆ ಸಿಗತಕ್ಕಂಥ ಪ್ರಯೋಜನಗಳು ಮಾತ್ರ ಒಂದೇ ಆಗಿರುತ್ತೆ. ಮತ್ತು ಸಮ ಪ್ರಮಾಣದ ಪ್ರಯೋಜನಗಳು ನಮಗೆ ಎಲ್ಲ ರೀತಿಯ ಅಭ್ಯಾಸಗಳು ಸಹ ಸಮ ಪ್ರಮಾಣದ ಪ್ರಯೋಜನಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಇವತ್ತು ಮಾಡುವಂತಹ ಆದ್ಯ ಶ್ವಾಸದ ಅಭ್ಯಾಸದಲ್ಲಿ ಅಥವಾ ಶೋಲ್ಡರ್ ಬ್ರೀತಿಂಗ್ ಎನ್ನುವಂತಹ ಅಭ್ಯಾಸದಲ್ಲಿ ನಾವು ಕಳೆದ ತರಗತಿಯಲ್ಲಿ ನಾವು ಚಿನ್ಮಯ ಮುದ್ರೆಯನ್ನು ಅಭ್ಯಾಸ ಮಾಡಿದ್ವಲ್ಲ, ಇವತ್ತಿನ ತರಗತಿಯಲ್ಲಿ ನಾವು ಆದಿಮುದ್ರೆಯನ್ನು ಅಭ್ಯಾಸ ಮಾಡ್ತೀವಿ. ಆದಿಮುದ್ರೆ ಅಂದರೆ ನಿಮ್ಮ ಹೆಬ್ಬೆರಳಿನ ತುದಿಯನ್ನು ಕಿರುಬೆರಳಿನ ಮೂಲಕ್ಕೆ ತಾಗಿಸ್ಬೇಕಾಗಿರುತ್ತೆ. ಇನ್ನು ಮಿಕ್ಕ 4 ಬೆರಳುಗಳನ್ನು ಹೆಬ್ಬೆರಳಿನ ಮೇಲೆ ಮಡಚಬೇಕು. ಇದನ್ನು ಬಂದು ನಿಮ್ಮ ತೊಡೆಯ ಭಾಗದ ಮೇಲೆ ಇಟ್ಕೊಳ್ಬೇಕು. ಇದನ್ನು ಆದಿಮುದ್ರೆ ಅಂತ ಕರೆಯಲಾಗುತ್ತೆ. ಇವತ್ತಿನ ಅಭ್ಯಾಸದಲ್ಲಿ ಏನು ಮಾಡಬೇಕು ಅಂದರೆ, ಮೊದಲು ಉಸಿರನ್ನು ಹೊರಗಡೆ ಹಾಕ್ತೀವಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಭುಜಗಳನ್ನು ಮೇಲೆ ಕೆತ್ತಬೇಕೀಗೆ. ಅನಂತರ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಭುಜಗಳನ್ನು ಕೆಳಗೆ ಇಳಿಸ್ಬೇಕು. ಉಸಿರನ್ನು ತಗೊಳ್ತಾ ಭುಜಗಳನ್ನು ಮೇಲಕ್ಕೆ, ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಭುಜಗಳನ್ನು ಕೆಳಕ್ಕೆ ಇಳಿಸ್ಬೇಕು. ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಶ್ವಾಸಕೋಶವನ್ನು ಮೇಲ್ಮುಖವಾಗಿ ಹಿಗ್ಸೋದಕ್ಕೆ ಸಹಾಯ ಮಾಡುತ್ತೆ. ನಾನು ಹೇಳಿದ್ನಲ್ಲ, ಇದನ್ನೆಲ್ಲ ಬಂದು ವಿಭಾಗೀಯ ಪ್ರಾಣಾಯಾಮದ ಕೆಳಗೆ ಬರುತ್ತೆ. ನಾವು ಮೊದಲಿಗೆ ಬಂದು ನಮ್ಮ ಉದರ ಶ್ವಾಸವನ್ನು ಅಭ್ಯಾಸ ಮಾಡಿದ್ವಿ ಅಥವಾ ಅಧಮ ಶ್ವಾಸವನ್ನು ಅಭ್ಯಾಸ ಮಾಡಿದ್ವಿ. ಅದು ಮಾಡಿದಾಗ ನಾನು ಹೇಳಿದೆ ಶ್ವಾಸಕೋಶವನ್ನು ಕೆಳಮುಖವಾಗಿ ಹಿಗ್ಸುತ್ತೆ. ನಾವು ಕಳೆದ ತರಗತಿಯಲ್ಲಿ ಮಾಡಿರುವಂತಹ ಮಧ್ಯಮ ಶ್ವಾಸದಲ್ಲಿ ಶ್ವಾಸಕೋಶವನ್ನು ಪಕ್ಕಕ್ಕೆ ಹಿಗ್ಸಲಿಕ್ಕೆ ಸಹಾಯ ಮಾಡುತ್ತೆ. ಇವತ್ತು ಮಾಡುವಂತಹ ಆದ್ಯ ಶ್ವಾಸದಲ್ಲಿ ಶ್ವಾಸಕೋಶವನ್ನು ಮೇಲ್ಮುಖವಾಗಿ ಹಿಗ್ಸೋದಕ್ಕೆ ಸಹಾಯ ಮಾಡುತ್ತೆ. ಇದು ನಮ್ಮ ಸಂಪೂರ್ಣ ಗುರಿ. ನಮ್ಮ ಈ ಅಭ್ಯಾಸದ ಗುರಿ ಏನಪ್ಪ ಅಂದರೆ ನಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳುವಂಥದ್ದು. ಈ ಎಲ್ಲ ಅಭ್ಯಾಸವನ್ನು ಮಾಡೋದ್ರಿಂದ ನಮ್ಮ ಶ್ವಾಸಕೋಶದ ಸಾಮರ್ಥ್ಯ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಬನ್ನಿ ಇವತ್ತಿನ ಅಭ್ಯಾಸವನ್ನು ಶುರು ಮಾಡೋಣ. 5 ಬಾರಿ ಇವತ್ತಿನ ಅಭ್ಯಾಸವನ್ನು ಮಾಡೋಣ. 5 ಬಾರಿ ಉಸಿರನ್ನು ದೀರ್ಘವಾಗಿ ತೊಗೊಳ್ಬೇಕು, ಅಂತ ನಿಧಾನವಾಗಿ ಹೊರಗಡೆ ಹಾಕಬೇಕು. ಮತ್ತು ನಾನು ಪ್ರದರ್ಶನಕ್ಕೋಸ್ಕರ 5 ಬಾರಿ ಮಾಡ್ತೀನಿ. ನಿಮ್ಗೆ ಆಸಕ್ತಿ ಇತ್ತು ಅಂದರೆ ಈ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ನಿಮಗೆ ಒಂದು 10-12 ಬಾರಿ ಅಥವಾ 15ರಿಂದ 20 ಬಾರಿ ಅಭ್ಯಾಸವನ್ನು ಮಾಡಿ ಆನಂತರ ತಿರ್ಗಾ ಈ ವಿಡಿಯೋಲಿರುವಂತಹ ಅಭ್ಯಾಸಗಳನ್ನು ಮುಂದುವರಿಸ್ಕೊಳ್ತಾ ಹೋಗ್ಬೋದು. ಮೊದಲಿಗೆ ಎಲ್ಲರೂ ಸಹ ಆದಿಮುದ್ರೆಯನ್ನು ಇಟ್ಕೊಳ್ಳೋಣ. ಹೆಬ್ಬೆರಳಿನ ತುದಿಯನ್ನು ಕಿರುಬೆರಳಿನ ಮೂಲಕ್ಕೆ ತಾಗಿಸ್ಬೇಕು. ಮಿಕ್ಕ 4 ಬೆರಳುಗಳನ್ನು ಹೆಬ್ಬೆರಳಿನ ಮೇಲೆ ಮಡಚಿಕೊಳ್ಬೇಕು. ತೊಡೆಯ ಭಾಗದ ಗಂಟಿನ ಮೇಲೆ ಕೈಗಳನ್ನು ಇಟ್ಕೊಳ್ಳಿ. ಬೆನ್ನು ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ಆದ್ಯ ಶ್ವಾಸ. ಮೊದಲಿಗೆ ಸಂಪೂರ್ಣವಾಗಿ ಉಸಿರನ್ನು ಹೊರಗಡೆ ಹಾಕಿ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಭುಜಗಳನ್ನು ಮೇಲಕ್ಕೆ ಎತ್ತಬೇಕು. ಅನಂತರ ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಭುಜಗಳನ್ನು ಕೆಳಗಡೆ ಇಳಿಸ್ಕೊಳ್ತಾ ಬನ್ನಿ. 2 ಪೂರಕ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಭುಜಗಳನ್ನು ಮೇಲಕ್ಕೆ ಎತ್ತುತ್ತಾ ಬರಬೇಕು. ರೇಚಕ. ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕುತ್ತಾ ಭುಜಗಳನ್ನು ಕೆಳಕ್ಕೆ ಇಳಿಸ್ಕೊಳ್ತಾ ಬನ್ನಿ. 3 ಪೂರಕ. ರೇಚಕ. 4 ಪೂರಕ. ರೇಚಕ. 5 ಪೂರಕ. ರೇಚಕ. ಹಾಗೆ ಸಾಧಾರಣವಾದ ಉಸಿರಾಟವನ್ನು ಮುಂದುವರಿಸ್ತಾ ಹೋಗಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ.
ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಪಾಮಿಂಗ್. ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿಯಾಗಲಿ. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ನಿಧಾನವಾಗಿ ಹಸ್ತಗಳನ್ನು ಮುಂದಕ್ಕೆ ತಂದು ಹಸ್ತಗಳನ್ನು ನೋಡಿ ಹಸ್ತದರ್ಶನ. ಹಾಗೆ ನಿಮ್ಮ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ಶಿಥಿಲದಂಡ ಆಸನದಲ್ಲಿ ವಿಶ್ರಾಂತಿನ ಪಡೆಯಿರಿ. ಕಾಲುಗಳು ದೂರ ದೂರ, ಕುತ್ತಿಗೆನ ಹಿಂದಕ್ಕೆ ಹಾಕಿ ನಿಮ್ಮ ಪಾದ ಮತ್ತು ಕಣಕಾಲುಗಳಿಗೆ ವಿಶ್ರಾಂತಿಯನ್ನು ಕೊಡಿ. ಹಾಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ಕಣ್ಣುಗಳನ್ನು ಬಿಡಿ. ಹಾಗೆ ನಿಧಾನವಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಎಡಹಸ್ತವನ್ನು ಬಲಮಂಡಿಯ ಮೇಲಿಡಿ. ಬಲಹಸ್ತವನ್ನು ಬೆನ್ನಿನರಕ್ಕೆ, ಸೊಂಟವನ್ನು ಬಲಪಕ್ಕೆ ತಿರುಗಿಸಬೇಕು. ಕತ್ತನ್ನು ಬಲಪಕ್ಕೆ ತಿರುಗಿಸ್ಕೊಳ್ಳಿ. ಸಾಧಾರಣ ಉಸಿರಾಟ. 1 2 3 4 5 6 7 8 9 10. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮುಂದಕ್ಕೆ. ಹಾಗೆ ಬಲಹಸ್ತ ಎಡಮಂಡಿಯ ಮೇಲೆ, ಸೊಂಟವನ್ನು ಎಡಪಕ್ಕಕ್ಕೆ ತಿರುಗಿಸಿ ಕತ್ತನ್ನು ಹಿಂದಕ್ಕೆ ತಿರುಗಿಸಬೇಕು. 1 2 3 4 5 6 7 8 9 10. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮುಂದಕ್ಕೆ. ಹಾಗೆ ಕೈಯನ್ನು ಕೆಳಗೆ ಇಳಿಸಿ. ಹಾಗೆ ನಿಧಾನವಾಗಿ ಮೇಲೆ ನಿಂತ್ಕೊಳ್ಳಿ. ಮುಂದಕ್ಕೆ ಮತ್ತು ಹಿಂದಕ್ಕೆ ಬಾಗುವಂಥ ಅಭ್ಯಾಸ. ಎರಡೂ ಕಾಲುಗಳು ಭುಜ ಸಮಾನಾಂತರವಾಗಿರಲಿ. ಸೊಂಟದ ಮೇಲೆ ಹಸ್ತಗಳನ್ನು ಒತ್ತಿ ಸಾಧ್ಯ ಆದರೆ ಹೆಬ್ಬೆರಳುಗಳನ್ನು ಒಂದಕ್ಕೊಂದು ತಾಗಿಸ್ಕೊಳ್ಳಿ. 1 ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟ ಮುಂದಕ್ಕೆ, ಎದೆಯ ಭಾಗವನ್ನು ವಿಶಾಲಗೊಳಿಸಿ ಕುತ್ತಿಗೆಯನ್ನು ಹಿಂದಕ್ಕೆ ಹಾಕಿ. 2 ಉಸಿರನ್ನ ಹೊರಗಡೆ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ. 3 4 5 6 7 8 9 10. ಹಾಗೆ ಮಂಡಿಯ ಮೇಲೆ ಹಸ್ತಗಳು, ಕುತ್ತಿಗೆನ ಭಾಗಿಸ್ಕೊಳ್ಳಿ. ಸೊಂಟದ ಭಾಗವನ್ನು ಮತ್ತೆ ವಿಶ್ರಾಂತಗೊಳಿಸಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲಕ್ಕೆ. ಮತ್ತೆ ಸೊಂಟದ ಮೇಲೆ ಹಸ್ತಗಳು, ಸೊಂಟದ ಭಾಗವನ್ನು ವೃತ್ತಾಕಾರವಾಗಿ ತಿರುಗಿಸ್ಬೇಕು. ಉಸಿರನ್ನು ತಗೊಳ್ತಾ ಸೊಂಟದ ಭಾಗ ಮುಂದಕ್ಕೆ. ಹಾಗೆ ಉಸಿರನ್ನು ಹೊರ ಹಾಕ್ತಾ ಹಿಂದಕ್ಕೆ. 2 3 4 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ಹಾಗೆ ಕಾಲುಗಳನ್ನು ಸುಮಾರು 2.5 ಅಡಿಗಳ ಅಂತರ ಇಡಿ. ಎರಡೂ ಕೈಗಳನ್ನು ಭುಜ ಸಮಾನಾಂತರವಾಗಿ ಚಾಚಬೇಕು. ಹಾಗೆ ಮುಂದೆ ಬಾಗಿ ಈಗ ಸೊಂಟವನ್ನು ತಿರುಗಿಸ್ಕೊಂಡು ಕಾಲು ಬೆರಳುಗಳನ್ನು ತಾಗಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಮಂಡಿಗಳು ನೇರವಾಗಿರಲಿ. 1 2 3 4 5 6 7 8 9 10 11. ಸೊಂಟ ತಿರುಗಿಸ್ಕೊಳ್ಳಿ. ಮೇಲೆ ನೋಡಿ, ಮಂಡಿ ನೇರ ಇರಲಿ. 1 2 3 4 5 6 7 8 9 10. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5 6 7 8 9 10. ಉಸಿರನ್ನು ತಗೊಳ್ತಾ ಹಾಗೆ ಮೇಲಕ್ಕೆ, ನಿಧಾನವಾಗಿ ಕೈಯನ್ನು ಕೆಳಕ್ಕೆ. ಕಾಲುಗಳು
ಮತ್ತು ಅದೇ ಸ್ಥಿತಿಯಲ್ಲಿರಲಿ. ಈಗ ಎಡಹಸ್ತವನ್ನು ಸೊಂಟದ ಮೇಲಿಡಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗೈನ ಮೇಲಕ್ಕೆ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಎಡಪಕ್ಕಕ್ಕೆ ಬಾಗಿ, ಹಾಗೆ ಸ್ಥಿತಿಯನ್ನು ಬದಲಾವಣೆ ಮಾಡ್ತಾ ಇರಬೇಕು. 2 ಬಲಪಕ್ಕಕ್ಕೆ ಬಾಗಿ, 3 4 5 6 7 8 9 10. ಹಾಗೆ ನಿಧಾನವಾಗಿ ಮೇಲೆ ಬನ್ನಿ. ಕೈಯನ್ನು ಕೆಳಗಿಳಿಸಿ, ಕಾಲುಗಳ ಮಧ್ಯೆ 1 ಅಡಿಗಳ ನಂತರ ಕೈಗಳನ್ನು ಮುಂದಕ್ಕೆ ಚಾಚಿ ಸೊಂಟವನ್ನು ತಿರುಚುವ ಅಭ್ಯಾಸ. 1 2 3 4 5 6 7 8 9 10 11 12 13 14 15 16 17 18 19 20. ಕೈಗಳನ್ನು ತಿರುಗಿಸುವ ಅಭ್ಯಾಸ. 1 2 3 4 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ಹಾಗೆ 2 ಕೈಗಳನ್ನು ಮುಂದಕ್ಕೆ ಚಾಚಿ ಮುಷ್ಟಿಯನ್ನು ಕಟ್ಟಿ ಮಣಿಕಟ್ಟಿನ ವ್ಯಾಯಾಮ. 1 2 3 4 5. ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ಕೈ ಬೆರಳಿನ ವ್ಯಾಯಾಮ. 1 2 3 4 5 6 7 8 9 10. ಹಾಗೆ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡಿದುಕೊಳ್ಳಿ. ಕುತ್ತಿಗೆಯ ವ್ಯಾಯಾಮ. ಮೊದಲಿಗೆ ಕತ್ತನ್ನು ಬಾಗಿಸಿ, 1 ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿ, 2 ನಿಧಾನವಾಗಿ ಕುತ್ತಿಗೆಯನ್ನು ಬಾಗಿಸ್ಕೊಳ್ಳಿ, 3 ಕತ್ತನ್ನು ಮೇಲಕ್ಕೆ ಚಾಚಿ, 4 5 6 7 8 9 10. ಹಾಗೆ ಕತ್ತನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ಪಕ್ಕಕ್ಕೆ 1 ಕತ್ತನ್ನು ಬಲಪಕ್ಕಕ್ಕೆ ತಿರುಗಿಸಿ, 2 ಕತ್ತನ್ನು ಎಡಪಕ್ಕಕ್ಕೆ, 3 ಹಾಗೆ ಬಲಪಕ್ಕಕ್ಕೆ, 4 5 6 7 8 9 10. ಹಾಗೆ ಕತ್ತನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ಹಾಗೆ ಮುಂದಿನ ಅಭ್ಯಾಸವನ್ನು ನೋಡಿಕೊಳ್ಳಿ. ಈ ಅಭ್ಯಾಸದಲ್ಲಿ ಕಾಲುಗಳ ಮಧ್ಯೆ 1 ಅಡಿಗಳ ಅಂತರ ಇರುತ್ತೆ, ಅಥವಾ ನಿಮ್ಮ ಭುಜ ಸಮಾನಾಂತರವಾಗಿ ನಿಮ್ಮ ಪಾದಗಳನ್ನು ಇಟ್ಕೊಳ್ಳಿ. ತಲೆ ಹಿಂದೆ ನೀವು ಕೈಗಳನ್ನು ಹಸ್ತಬಂಧ ಮಾಡಿಕೊಳ್ಬೇಕು. ಅನಂತರ ನಿಮ್ಮ ಕಾಲುಗಳನ್ನು ಮಡಿಸ್ತಾ ಬರಬೇಕು. ಮಡಿಸ್ಬೇಕಂದ್ರೆ ನೋಡ್ಕೊಳ್ಳಿ, ನಿಮ್ಮ ಮಂಡಿ ಬಂದು ಕಾಲು ಬೆಳಗಿಂತ ಮುಂದೆ ಈ ಥರ ಹೋಗಬಾರ್ದು. ಆದಷ್ಟು ಹಿಂದೆನೇ ಇಟ್ಕೊಂಡು ನಿಮ್ಮ ತೊಡೆಯ ಭಾಗದ ಮೇಲೆ ಒತ್ತಡ ಬರಬೇಕು, ಮಂಡಿಯ ಮೇಲೆ ಬರಬಾರ್ದು. ಮಂಡಿಯ ಮೇಲೆ ಭಾರವನ್ನು ತಗೊಳ್ಳದೆ ನಿಮ್ಮ ತೊಡೆಯ ಭಾಗದ ಸ್ನಾಯುಗಳನ್ನು ಉಪಯೋಗಿಸ್ಕೊಂಡು ನಿಧಾನವಾಗಿ ಪೃಷ್ಠಭಾಗವನ್ನು ಕೆಳಗಡೆ ಇಳಿಸ್ಕೊಳ್ತಾ ಬನ್ನಿ. ಇಷ್ಟು ಆದಮೇಲೆ ತಿರ್ಗಾ ಮೇಲಕ್ಕೆ ಬರಬೇಕು. ಸಾಧ್ಯ ಆದರೆ ನಿಮ್ಮ ಬಲಗಾಲನ ಮೇಲಕ್ಕೆ ಎತ್ಕೊಂಡು ನಿಮ್ಮ ಮೊಳಕೈಯನ್ನು ಮಂಡಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ತಾಗ್ಸೋಕೆ ಆದರೆ ಒಳ್ಳೆಯದು, ತಾಗಿಸ್ಲಾದ್ರೆ ಪರವಾಗಿಲ್ಲ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಕಾಲನ್ನ ಮೇಲಕ್ಕೆ ಎತ್ತಿ ಕೆಳಗಡೆ ಇಳಿಸಿ. ಹಾಗೆ ನಿಧಾನವಾಗಿ ಕೆಳಗಡೆ ಹೋಗಬೇಕು. ಮೇಲೆ ಬಂದು ಎಡಗಡೆಗೆ ಮಂಡಿ ತಾಗ್ಸೋಕ್ಕಾದರೆ ಪರವಾಗಿಲ್ಲ, ಆಗಲಿಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟು ಕಾಲು ಮೇಲಕ್ಕೆ ಎತ್ತಿ ಕೆಳಗಡೆ ಇಳಿಸಿ. ಈ ರೀತಿ ಒಟ್ಟು ನಾವು 10 ಬಾರಿ ಅಭ್ಯಾಸವನ್ನು ಮಾಡೋಣ. ಮೊದಲಿಗೆ ಕಾಲುಗಳು ಬಂದು ಭುಜ ಸಮಾನಾಂತರವಾಗಿರಲಿ. ನಿಮ್ಮ ತಲೆ ಹಿಂದಕ್ಕೆ ಕೈಗಳನ್ನು ಹಸ್ತಬಂಧ ಮಾಡಿಕೊಳ್ಳಿ. ಹಸ್ತಬಂಧ ಮಾಡಿಕೊಂಡು ನಿಧಾನವಾಗಿ 1 ಕೆಳಗಡೆ ಹೋಗಿ ಮೇಲೆ ನಿಂತ್ಕೊಳ್ಳಿ. ಬಲಮಂಡಿಯನ್ನು ಮೊಳಕೈಗೆ ತಾಗಿಸೋಕೆ ಪ್ರಯತ್ನ ಮಾಡಿ. ಕೆಳಗಿಳಿಸಿ. 2 ಕೆಳಕ್ಕೆ, ಮೇಲೆ ಎಡಗಾಲು. 3 1 ಬಸ್ಕಿ, ಬಲಗಾಲು ಮೇಲಕ್ಕೆ. 4 1 ಬಸ್ಕಿ, ಎಡಗಾಲು ಮೇಲಕ್ಕೆ. 5 ಬಸ್ಕಿ, ಬಲಗಾಲು ಮೇಲಕ್ಕೆ. 6
ಬಸ್ಕಿ ಎಡಗಾಲ ಮೇಲಕ್ಕೆ, 7 ಬಸ್ಕಿ ಬಲಗಾಲ ಮೇಲಕ್ಕೆ, 8 ಬಸ್ಕಿ ಎಡಗಾಲ ಮೇಲಕ್ಕೆ, 9 ಬಸ್ಕಿ ಬಲಗಾಲ ಮೇಲಕ್ಕೆ, 10 ಬಸ್ಕಿ ಎಡಗಾಲ ಮೇಲಕ್ಕೆ. ನಿಧಾನವಾಗಿ ಕೈಗಳನ್ನು ಕೆಳಗಡೆ ಇಳಿಸಿ ದೇಹವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಶಿಥಿಲ ತಾಡಾಸನ. ಹಾಗೆ ಒಮ್ಮೆ ಧೀರವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ಕಣ್ಣುಗಳನ್ನು ಬಿಡಿ. ಈಗ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಮಾಡೋಣ. ಒಟ್ಟು 12 ಸುತ್ತಿನ ಅಭ್ಯಾಸವನ್ನು ಮಾಡೋಣ. ನಿಧಾನವಾಗಿ ಮ್ಯಾಟ್ ಮುಂಭಾಗದಲ್ಲಿ ಬಂದು ನಿಂತ್ಕೊಳ್ಳಿ. ಕಾಲುಗಳನ್ನು ಜೋಡಿಸಿ ನಿಂತ್ಕೊಳ್ಳಿ. ನಮಸ್ಕಾರ ಸ್ಥಿತಿ. ಊರ್ಧ್ವಾಸನ. 2 ಕೈಗಳ ಮೇಲಕ್ಕೆ, ಸೊಂಟ ಮುಂದೆ ತಳ್ಳಿ, ಕತ್ತನ್ನು ಚಾಚಿ ಹಿಂದೆ ಬಾಗಿ. ಹಸ್ತಪಾದಾಸನ. ದೇಹವನ್ನು ಚಾಚಿಕೊಂಡು ಮುಂದಕ್ಕೆ ಬಾಗಬೇಕು. ಮಂಡಿಗಳು ನೇರವಾಗಿರಲಿ. ಕುತ್ತಿಗೆನ ಬಾಗಿಸ್ಕೊಳ್ಳಿ. ಏಕಪಾದಾಸನ. ಬಲಗಾಲಿ ಹಿಂದಕ್ಕೆ, ಬಲಮಂಡಿ ನೆಲಕ್ಕೆ, ಕತ್ತನ್ನು ಚಾಚಿ ಮುಂದೆ ನೋಡಿ. ದ್ವಿಪಾದಾಸನ. ಶಶಾಂಕಾಸನ. ಸಾಷ್ಟಾಂಗ ಪ್ರಣಿಪತಾಸನ. ಭುಜಂಗಾಸನ. ಭೂಧರಾಸನ. ಶಶಾಂಕಾಸನ. ಬಲಗಾಲ ಏಕಪಾದಾಸನ. ಬಲಗಾಲ ಮುಂದಕ್ಕೆ. ಹಸ್ತಪಾದಾಸನ. ಊರ್ಧ್ವಾಸನ. ಹಸ್ತಪಾದಾಸನ. ಎಡಗಾಲ ಏಕಪಾದಾಸನ. ದ್ವಿಪಾದಾಸನ. ಶಶಾಂಕಾಸನ. ಸಾಷ್ಟಾಂಗ ಪ್ರಣಿಪತಾಸನ. ಭುಜಂಗಾಸನ. ಭೂಧರಾಸನ. ಶಶಾಂಕಾಸನ. ಎಡಗಾಲ ಏಕಪಾದಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ಹಸ್ತಪಾದಾಸನ. ಬಲಗಾಲ ಏಕಪಾದಾಸನ. ದ್ವಿಪಾದಾಸನ. ಶಶಾಂಕಾಸನ. ಸಾಷ್ಟಾಂಗ ಪ್ರಣಿಪತಾಸನ. ಭುಜಂಗಾಸನ. ಭೂಧರಾಸನ. ಶಶಾಂಕಾಸನ. ಬಲಗಾಲ ಏಕಪಾದಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ಹಸ್ತಪಾದಾಸನ. ಎಡಗಾಲ ಏಕಪಾದಾಸನ. ದ್ವಿಪಾದಾಸನ. ಶಶಾಂಕಾಸನ. ಸಾಷ್ಟಾಂಗ ಪ್ರಣಿಪತಾಸನ. ಭುಜಂಗಾಸನ. ಭೂಧರಾಸನ. ಶಶಾಂಕಾಸನ. ಎಡಗಾಲ ಏಕಪಾದಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ಹಸ್ತಪಾದಾಸನ. ಬಲಗಾಲ ಏಕಪಾದಾಸನ. ದ್ವಿಪಾದಾಸನ. ಶಶಾಂಕಾಸನ. ಸಾಷ್ಟಾಂಗ ಪ್ರಣಿಪತಾಸನ. ಭುಜಂಗಾಸನ. ಭೂಧರಾಸನ. ಶಶಾಂಕಾಸನ. ಬಲಗಾಲ ಏಕಪಾದಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ಹಸ್ತಪಾದಾಸನ. ಎಡಗಾಲ ಏಕಪಾದಾಸನ. ದ್ವಿಪಾದಾಸನ. ಶಶಾಂಕಾಸನ. ಸಾಷ್ಟಾಂಗ ಪ್ರಣಿಪತಾಸನ. ಭುಜಂಗಾಸನ.
ಭೂಧರಾಸನ, ಶಶಾಂಕಾಸನ, ಎಡಗಾಲ ಏಕಪಾದಾಸನ, ಎಡಗಾಲ ಮುಂದಕ್ಕೆ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ಬಲಗಾಲ ಹಿಂದಕ್ಕೆ, ದ್ವಿಪಾದಾಸನ, 10 ಸ್ಟೆಪ್ ಎಂದು ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ, ಬಲಗಾಲ ಏಕಪಾದಾಸನ, ಬಲಗಾಲ ಮುಂದಕ್ಕೆ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ಎಡಗಾಲ ಹಿಂದಕ್ಕೆ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲ ಮುಂದಕ್ಕೆ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ, ಎಡಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ. ಹಾಗೆ ಸ್ಥಿತಿಯಲ್ಲಿ 1 2 3 4 5 ಮಂಡಿಗಳು ನೇರ 6 7 8 9 10. ಹಸ್ತಪಾದಾಸನ. ದೇಹ ಚಾಚ್ಕೊಂಡು ನಿಧಾನವಾಗಿ ಮುಂದಕ್ಕೆ ಬಾಗಿ ಕುತ್ತಿಗೆ ಬಾಗಿಸ್ಕೊಳ್ಳಿ. 1 2 3 4 5 6 7 8 9 10. ಏಕಪಾದಾಸನ. ಎಡಗಾಲ ಹಿಂದಕ್ಕೆ ಕತ್ತನ್ನು ಚಾಚಿಕೊಳ್ಳಿ. 1 2 3 4 5 6 7 8 9 10. ದ್ವಿಪಾದಾಸನ. 1 2 3 4 5 6 7 8 9 10. ಸಾಷ್ಟಾಂಗ ಪ್ರಣಿಪತಾಸನ. 1 2 3 4 5 6 7 8 9 10. ಭುಜಂಗಾಸನ. 1 2 3 4 5 6 7 8 9 10. ಭೂಧರಾಸನ. 1 2 3 4 5 6 7 8 9 10. ಎಡಗಾಲ ಏಕಪಾದಾಸನ. ಎಡಗಾಲ ಮುಂದಕ್ಕೆ. 1 2 3 4 5 6 7 8 9 10. ಹಸ್ತಪಾದಾಸನ. 1 2 3 4 5 6 7
8 9 10 ಊರ್ಧ್ವಾಸನ 1 2 3 4 5 12 ಸುತ್ತು ಸೂರ್ಯ ನಮಸ್ಕಾರ ಆದ ನಂತರ ಕೆಲವೊತ್ತು ಕೂತ್ಕೊಂಡು ವಿಶ್ರಾಂತಿಯನ್ನು ಪಡಿಬೇಕು. ಕೂತ್ಕೊಂಡು ವಿಶ್ರಾಂತಿಯನ್ನು ಪಡೆದ ಮೇಲೆ ಉಸಿರಾಟ ಸಾಧಾರಣ ಸ್ಥಿತಿಗೆ ಬಂದ ನಂತರ ಮುಂದಿನ ಅಭ್ಯಾಸಗಳಿಗೆ ಹೋಗಬೇಕಾಗಿರುತ್ತೆ. ಇವತ್ತಿನ ಮುಂದಿನ ಅಭ್ಯಾಸವನ್ನು ನೋಡೋಣ. ಕಳೆದ ತರಗತಿಯಲ್ಲಿ ಏನು ಮಾಡಿದ್ವಿ ಅಂದರೆ ಅರ್ಧ ಗೋರಕ್ಷಾಸನದ ಒಂದು ಅಭ್ಯಾಸವನ್ನು ಮಾಡಿದ್ವಿ. ಅಲ್ಲೇನು ಮಾಡಿದ್ವಿ ಅಂದರೆ ಒಂದು ಕಾಲನ್ನ ಇನ್ನೊಂದು ಕಾಲ ಮೇಲೆ ಹಾಕ್ಕೊಂಡು ಕೇವಲ ಹೊಟ್ಟೆ ಮೇಲೆ ಮಲ್ಕೊಂಡಿದ್ವಿ. ಇವತ್ತು ಅದಕ್ಕಿಂತ ಒಂದು ಸ್ವಲ್ಪ ಮುಂದುವರೆದ ಅಭ್ಯಾಸವನ್ನು ಮಾಡೋಣ. ಒಮ್ಮೆ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಮೊದಲಿಗೆ ಮ್ಯಾಟ್ ಹಿಂಭಾಗದಲ್ಲಿ ಬಂದು ವಜ್ರಾಸನಲ್ಲಿ ಕೂರಬೇಕಾಗಿರುತ್ತೆ. ಇದಾದ ನಂತರ ನಿಮ್ಮ ಬಲಗಾಲನ ಮುಂದಕ್ಕೆ ಚಾಚ್ಕೊಳ್ಬೇಕು. ಅನಂತರ ನಿಮ್ಮ ಬಲಗಾಲನ್ನು ಎಡಗಾಲ ಮೇಲೆ ಇಡಬೇಕಾಗಿರುತ್ತೆ. ಹೀಗೆ ಹಿಮ್ಮಡಿ ಬಂದು ತೊಡೆ ಗಂಟಿನ ಮೇಲೆ ಬರಬೇಕು. ಆ ಥರ ಆದಷ್ಟು ಮೇಲಕ್ಕೆ ಇಟ್ಕೊಳ್ಬೇಕು. ಅನಂತರ ಎರಡು ಮಂಡಿಗಳನ್ನು ನೆಲಕ್ಕೆ ತಾಗಿಸ್ಕೊಳ್ಬೇಕು. ಇಲ್ಲಿ 2 ನಿಮಿಷ ನೆನಪಿಟ್ಕೊಳ್ಬೇಕು. ಒಂದು ಬಂದು ಮಂಡಿಗಳನ್ನು ಸಮರೇಖೆಯಲ್ಲಿರುತ್ತೆ ಮತ್ತು ಮಂಡಿಯನ್ನು ಸಾಧ್ಯವಾದಷ್ಟು ಹತ್ತಿರ ಇಟ್ಕೊಳ್ಬೇಕಾಗಿರುತ್ತೆ. ಒಂದಕ್ಕೊಂದು ಹತ್ತಿರವಾಗಿ ಇಟ್ಕೊಂಡು ನಿಧಾನವಾಗಿ ಹಸ್ತಗಳನ್ನು ಮುಂದಕ್ಕೆ ಜಾರಿಸ್ಕೊಂಡು ಹಾಗೆ ಹೊಟ್ಟೆ ಮೇಲೆ ಮಲ್ಕೊಳ್ಬೇಕಾಗಿರುತ್ತೆ. ಮೊದಲಿಗೆ 10 ಸೆಕೆಂಡ್ಗಳ ಕಾಲ ಕೈಗಳನ್ನು ಮುಂದಕ್ಕೆ ಚಾಚಿ ಮಲ್ಕೊಳ್ಬೇಕಾಗುತ್ತೆ. ಇದು ನಾನು ಮೊದಲೇ ತಿಳಿಸಿರುವ ಹಾಗೆ ನಿಮ್ಮ ಸೊಂಟದ ಭಾಗ ಮತ್ತು ನೆಲಕ್ಕೆ ಇರುವಂತಹ ಅಂತರವನ್ನು ಕಡಿಮೆ ಮಾಡಬೇಕಾಗಿರುತ್ತೆ. ಕೆಲವು ಹೊತ್ತು ಈ ಅಭ್ಯಾಸದಲ್ಲಿ ಇರೋಣ. ಇದಾದ ನಂತರ ಇವತ್ತು ಮಾಡುವಂಥ ಪ್ರಭೇದದಲ್ಲಿ ಮೊಳಕೈಗಳ ಮೇಲೆ ಬರಬೇಕು ಮತ್ತು ಹೊಕ್ಕಳಿನ ಭಾಗವನ್ನು ನೆಲಕ್ಕೆ ತಾಗಿಸ್ಕೊಂಡೇನೆ ಮತ್ತು ಸೊಂಟದ ಭಾಗವನ್ನು ಕೆಳಗೆ ತಳ್ಕೊಂಡು ಎರಡು ಹಸ್ತಗಳನ್ನು ಕೆನ್ನೆಯ ಮೇಲೆ ಇಟ್ಕೊಂಡು ಸ್ಥಿತಿಯಲ್ಲಿ ಇರಬೇಕಾಗಿರುತ್ತೆ. ಹೀಗೆ 10 ಅಂಕಿಗಳಷ್ಟು ಕೈಯನ್ನು ಮುಂದಕ್ಕೆ ಚಾಚೋಣ. ಅನಂತರ 20 ಸೆಕೆಂಡ್ಗಳ ಕಾಲ ಹಸ್ತಗಳನ್ನು ಕೆನ್ನೆಯ ಮೇಲೆ ಇಟ್ಕೊಂಡು ಕಣ್ಣನ್ನು ಮುಚ್ಚಿ ಸಾಧಾರಣ ಉಸಿರಾಟ ಮಾಡ್ಕೊಳ್ತಾ ಸ್ಥಿತಿಯಲ್ಲಿ ಇರಬೇಕಾಗಿರುತ್ತೆ. ಈಗ ಅಭ್ಯಾಸಕ್ಕೆ ಹೋಗೋಣ. ಎಲ್ಲರೂ ಸಹ ಮ್ಯಾಟ್ ಹಿಂಭಾಗದಲ್ಲಿ ವಜ್ರಾಸನಕ್ಕೆ ಬನ್ನಿ. ಈಗ ವಜ್ರಾಸನದಿಂದ ನಿಮ್ಮ ಬಲಗಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಅನಂತರ ಬಲಗಾಲನ್ನು ಎಡಗಾಲಿನ ಮೇಲೆ ಇಟ್ಕೊಳ್ಳಿ. ಕಾಲನ್ನು ಸಾಧ್ಯವಾದಷ್ಟು ಮೇಲಕ್ಕೆ ಇಟ್ಕೊಳ್ಬೇಕು. ಹಿಮ್ಮಡಿಯ ಭಾಗ ತೊಡೆ ಭಾಗದ ಗಂಟಿನ ಮೇಲೆ ಬರಬೇಕು. ಈಗ ಮಂಡಿಗಳನ್ನು ಹತ್ತಿರ ಇಟ್ಕೊಂಡು ಸಾಧ್ಯ ಆದರೆ ಮಂಡಿಗಳನ್ನು ಒಂದು ಸಮರೇಖೆಯಲ್ಲಿ ಇಟ್ಕೊಂಡು ಹಸ್ತಗಳನ್ನು ಮುಂದಕ್ಕೆ ತಗೊಳ್ತಾ ಬಂದು ಹಾಗೆ ನಿಧಾನವಾಗಿ ಹೊಟ್ಟೆಯ ಭಾಗದ ಮೇಲೆ ಮಲ್ಕೊಳ್ಳಿ. ನಿಮ್ಮ ಸೊಂಟ ಮತ್ತು ನೆಲಕ್ಕೆ ಇರುವಂತಹ ಅಂತರವನ್ನು ಕಡಿಮೆ ಮಾಡಿಕೊಂಡು ಮೊದಲು ಕೈಗಳನ್ನು ಮುಂದಕ್ಕೆ ಚಾಚಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 ಹಾಗೆ ಹಸ್ತಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಬನ್ನಿ. ಹೊಕ್ಕಳಿನ ಭಾಗವನ್ನು ನೆಲಕ್ಕೆ ತಾಗಿಸ್ಕೊಂಡೇನೆ ಹಸ್ತಗಳನ್ನು ಕೆನ್ನೆ ಮೇಲೆ ಇಡಬೇಕು. ಕಣ್ಣನ್ನು ಮುಚ್ಚಿ ಸಾಧಾರಣ ಉಸಿರಾಟ. 11 12 13 14 15 16 17 18 19 20 21 22 23 24 25 26 27 28 29 30. ನಿಧಾನವಾಗಿ ಕೈಗಳನ್ನು ಕೆಳಗಡೆ ಇಳಿಸ್ಕೊಂಡು ಎದೆಯ ಭಾಗದ ಪಕ್ಕ ಹಸ್ತಗಳನ್ನು ಹೊತ್ಕೊಂಡು ನಿಧಾನವಾಗಿ ಮೇಲೆ ಬನ್ನಿ. ಈ ಅಭ್ಯಾಸಗಳನ್ನ ಮಾಡಬೇಕಂದ್ರೆ ತುಂಬ ಜಾಗರೂಕವಾಗಿ ಅಭ್ಯಾಸವನ್ನು ಮಾಡಬೇಕು. ಏನಾಗೋಗ್ಬಿಡುತ್ತೆ ಅಂದರೆ ಇದು ಮಂಡಿಯ ಮೇಲೆ ತುಂಬ ಒತ್ತಡ ಇರುತ್ತೆ. ನೀವೇನಾದರೂ ತುಂಬ ಹೊರಟಾಗೆಲ್ಲ ಅಭ್ಯಾಸ ಮಾಡೋಕೆ ಹೋಯ್ತು ಅಂದರೆ ಮಂಡಿಯ ಮೇಲೆ ದುಷ್ಪರಿಣಾಮಗಳಾಗುವಂತಹ ಸಂಭವ ಹೆಚ್ಚಾಗಿರುತ್ತೆ. ಅದಕ್ಕೆ ಆದಷ್ಟು ಹುಷಾರಾಗಿ ನಿಮ್ಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟನ್ನೇ ಮಾಡಿ. ಬೇರೆಯವ್ರಿಗೆ ಒತ್ತೋದಕ್ಕೆ ಹೇಳೋದು ಅಥವಾ ತಳ್ಳೋದಕ್ಕೆ ಹೇಳೋದು ಈ ಥರ ಹೊರಟುವಾಗಿ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿ. ಮಾಡೋದೇ ಬೇಡ. ನಿಮ್ಗೆ ಎಷ್ಟಾತೋ ಅಷ್ಟೇ ಅಭ್ಯಾಸವನ್ನು ಮಾಡಿ. ತುಂಬ ಒತ್ತಡ ಹಾಕಿ ಅಭ್ಯಾಸ ಮಾಡೋದು ಅವಶ್ಯಕತೆ ಇಲ್ಲ. ಈಗ ಇನ್ನೊಂದು ಕಾಲಿಗೆ ಅಭ್ಯಾಸವನ್ನು ಮಾಡೋಣ. ಮತ್ತೆ ವಜ್ರಾಸನಲ್ಲಿ ಕೂತ್ಕೊಳ್ಳಿ. ಈಗ ಎಡಗಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಅನಂತರ ಎಡ ಹೆಮ್ಮಡಿಯನ್ನು ಬಲಗಾಲನ ಮೇಲೆ ಇಟ್ಕೊಳ್ಬೇಕು. ಕಾಲನ್ನು ಸಾಧ್ಯದಷ್ಟು ಮೇಲಕ್ಕೆ ಇಟ್ಕೊಳ್ಳಿ.
ಮಂಡಿಗಳ ಮಧ್ಯೆ ಅಂತರ ಕಡಿಮೆ ಇರಲಿ. ಮಂಡಿ ಒಂದು ಸಮರೇಖೆಯಲ್ಲಿ ಇಟ್ಕೊಂಡು ಹಸ್ತಗಳನ್ನು ಹಾಗೆ ಮುಂದಕ್ಕೆ ತಗೊಳ್ತಾ ಹೊಟ್ಟೆಯ ಭಾಗದ ಮೇಲೆ ಮಲ್ಕೊಳ್ಬೇಕು. ದೇಹವನ್ನು ಹಿಗ್ಗಿಸ್ಕೊಂಡು ಹೊಟ್ಟೆಯ ಭಾಗದ ಮೇಲೆ ಮಲ್ಕೊಳ್ಳಿ. ಮತ್ತು ಹೇಳಿರುವ ಹಾಗೆ ನಿಮ್ಮ ಸೊಂಟದ ಭಾಗ ಮತ್ತು ನೆಲಕ್ಕೆ ಇರುವಂತಹ ಅಂತರವನ್ನು ಕಡಿಮೆ ಮಾಡಿಕೊಳ್ಳಿ. ಮೊದಲಿಗೆ ಕೈಗಳನ್ನು ಮುಂದಕ್ಕೆ ಚಾಚಿ ಸ್ಥಿತಿಯಲ್ಲಿರಿ. 1 2 3 4 ಸೊಂಟ ಕೆಳಗೆ ತಳ್ತಾ ಇರಬೇಕು. 5 6 7 8 9 10. ಹಾಗೆ ನಿಧಾನವಾಗಿ ನಿಮ್ಮ ಮೊಳಕೈಗಳ ಮೇಲೆ ಬನ್ನಿ. ಕೆನ್ನೆಯ ಮೇಲೆ ಹಸ್ತಗಳನ್ನು ಒತ್ತಿ ಸ್ಥಿತಿಯಲ್ಲಿರಿ. 11 12 13 14 15 16 17 18 19 20 21 22 23 24 25 26 27 28 29 30. ನಿಧಾನವಾಗಿ ಕೈಗಳನ್ನು ಕೆಳಗಡೆ ಇಳಿಸ್ಕೊಂಡು ಇದೇ ಭಾಗದ ಪಕ್ಕ ಹಸ್ತಗಳನ್ನು ಒತ್ತಿ ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ನಿಧಾನವಾಗಿ ಕಾಲುಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಹಾಗೆ ಹೊಟ್ಟೆ ಮೇಲೆ ಮಲ್ಕೊಂಡು ದೇಹವನ್ನು ವಿಶ್ರಾಂತಗೊಳಿಸಿ ಮಕರಾಸನದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ಕಾಲುಗಳು ದೂರ ದೂರ ಇರಲಿ, ಪಾದಗಳು ಹೊರಮುಖವಾಗಿರಲಿ. ಹಸ್ತಗಳನ್ನು ಭುಜಗಳ ಮೇಲೆ ಇಟ್ಕೊಳ್ಳಿ. ನಂತರ ಬೆನ್ನ ಭಾಗವನ್ನು ಮತ್ತು 2 ಕಾಲುಗಳನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಕಳೆದ ತರಗತಿಯಲ್ಲಿ ಪಾರ್ಶ್ವಧನುರಾಸನ ಎನ್ನುವಂತಹ ಒಂದು ಅಭ್ಯಾಸನ ಮಾಡಿದ್ವಿ. ಇವತ್ತು ಸಹ ಅದೇ ಅಭ್ಯಾಸವನ್ನು ಮಾಡೋಣ. ಆದರೆ ಇದನ್ನ ಪಾರ್ಶ್ವಧನುರಾಸನ ಚಲನೆ ಅಂತ ಹೇಳ್ತೀವಿ. ಹೋದ ವಾರ ಒಂದು ಪಕ್ಕಕ್ಕೆ ಹೊರಳಿ ಅದೇ ಸ್ಥಿತಿಯಲ್ಲಿ ಇರ್ತಾ ಇದ್ವಿ. ಇವತ್ತು ಬಲಕ್ಕೆ ಎಡಕ್ಕೆ ಹೊರಳ್ತಾ ಇರಬೇಕಾಗಿರುತ್ತೆ. ಒಂದ್ಸರಿ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಈಗ 2 ಕೈಗಳಿಂದ ನಿಮ್ಮ ಕಣಕಾಲುಗಳನ್ನು ಹಿಡ್ಕೊಳ್ಬೇಕಾಗತ್ತೆ. ಒಮ್ಮೆ ನಿಧಾನವಾಗಿ ನಿಮ್ಮ ಬಲಪಕ್ಕಕ್ಕೆ ಹೊರಳಬೇಕು ಅಂತ ನಿಧಾನವಾಗಿ ಮೇಲೆ ಬಂದು ಹಾಗೆ ಎಡಪಕ್ಕಕ್ಕೆ ಹೊರಳಬೇಕು. ಆದಷ್ಟು ನಿಮ್ಮ ಹಿಮ್ಮಡಿಗಳನ್ನು ಪೃಷ್ಠಭಾಗದಿಂದ ದೂರಕ್ಕೆ ತಳ್ತಾ ಇರಬೇಕು. ಈ ಥರ ಹತ್ತಿರ ಇಟ್ಕೊಂಡು ಹಿಂಗೆ ಮಾಡಬಾರ್ದು. ಆದಷ್ಟು ಹಿಮ್ಮಡಿಗಳನ್ನು ದೂರ ದೂರ ತಳ್ತಾ ಕುತ್ತಿಗೆನ ಮೇಲೆ ಚಾಚಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗಬೇಕಾಗಿರುತ್ತೆ. ಎಷ್ಟು ನೀವು ಈ ಥರ ಚಾಚಿ ಅಭ್ಯಾಸ ಮಾಡ್ತೀವೋ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಒಳಾಂಗಗಳಿಗೆ ಅಂಗಮರ್ದನ ಆಗುತ್ತೆ ಅಥವಾ ಮಸಾಜ್ ಆಗುತ್ತೆ. ಆ ಮೂಲಕ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಅಂಗಾಂಗಗಳ ಆರೋಗ್ಯವನ್ನು ವೃದ್ಧಿ ಮಾಡೋದಕ್ಕೆ ಈ ಅಭ್ಯಾಸ ತುಂಬ ಸಹಾಯ ಮಾಡುತ್ತೆ. ಒಟ್ಟು 10 ಬಾರಿ ಅಭ್ಯಾಸ ಮಾಡೋಣ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಭ್ಯಾಸ ಮಾಡಿ, ತುಂಬ ಒತ್ತಡ ಹಾಕೋದು ಬೇಡ. ಈಗ ನಿಧಾನವಾಗಿ ಕಾಲುಗಳನ್ನು ಮಡಚಿಕೊಂಡು 2 ಕೈಗಳಿಂದ ನಿಮ್ಮ ಕಣಕಾಲುಗಳನ್ನು ಹಿಡ್ಕೊಳ್ಳಿ. 1 ಹಾಗೆ ಬಲಪಕ್ಕಕ್ಕೆ ಹೊರಳಿ ಹಿಮ್ಮಡಿಗಳನ್ನು ದೂರಕ್ಕೆ ತಳ್ಳಬೇಕು, ಪೃಷ್ಠಭಾಗದಿಂದ ದೂರಕ್ಕೆ ತಳ್ಳಬೇಕು. 2 ಎಡಪಕ್ಕಕ್ಕೆ ಹುಷಾರಾಗಿ ಮಾಡಿ. 3 4 5 6 7 8 9 10. ಹಾಗೆ ನಿಧಾನವಾಗಿ ಹೊಟ್ಟೆ ಮೇಲೆ ಬಂದು ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಮಕರಾಸನ. ಕಾಲುಗಳ ಮಧ್ಯೆ ಅಂತರ ಇರಲಿ, ಪಾದಗಳು ಹೊರಮುಖವಾಗಿರಲಿ. ಕಣ್ಣನ್ನು ಮುಚ್ಚಿ ಬೆನ್ನು ಮತ್ತು ಕಾಲುಗಳನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಹಾಗೆ ನಿಧಾನವಾಗಿ ಎದೆ ಭಾಗದ ಪಕ್ಕ ಹಸ್ತಗಳನ್ನು ಒತ್ತಿ ಅನಂತರ ಮೇಲಕ್ಕೆ ಬಂದು ಶಶಾಂಕಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಕಾಲುಗಳನ್ನು ಹತ್ತಿರ ತರಬೇಕು.
ನಿಧಾನವಾಗಿ ಹಾಗೆ ಮುಂದಕ್ಕೆ ಬಾಗಿ ದೇಹವನ್ನು ವಿಶ್ರಾಂತಗೊಳಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಕಳೆದ ತರಗತಿಯಲ್ಲಿ ನಾವು ಪರಿವೃತ್ತ ಜಾನು ಶೀರ್ಷಾಸನ ಅಭ್ಯಾಸ ಮಾಡಿದ್ವಿ. ಒಂದು ಕಾಲನ್ನ ಮಡಚಿಕೊಂಡು ಈ ಥರ ಬಾಗುವಂತಹ ಅಭ್ಯಾಸ ತುಂಬ ಜನಕ್ಕೆ ಕಷ್ಟ ಆಯಿತು. ಸೊಂಟದ ಭಾಗದಲ್ಲಿ ಅತೀವವಾದ ಚಾಚುವಿಕೆ ಆಗ್ತಾ ಇದೆ ಅಂತ ತಿಳಿಸಿದ್ರಿ. ಅದಕ್ಕೋಸ್ಕರ ಇನ್ನಷ್ಟು ಸರಳವಾಗಿರುವಂತಹ ಒಂದು ಅಭ್ಯಾಸನ ಮಾಡೋಣ ಇವತ್ತು. ಇದಾದ ನಂತರ ಮುಂದಿನ ತರಗತಿಯಲ್ಲಿ ಮತ್ತೆ ಪರಿವೃತ್ತ ಜಾನು ಶೀರ್ಷಾಸನ ಅಭ್ಯಾಸ ಮಾಡೋಣ. ಸೊ ಈ ಅಭ್ಯಾಸವನ್ನು ಮಾಡಿಕೊಂಡು ಈ ಅಭ್ಯಾಸ ಚೆನ್ನಾಗಿ ಬಂದ ಮೇಲೆ ಮುಂದಿನ ಅಭ್ಯಾಸ ಈ ಪರಿವೃತ್ತ ಜಾನು ಶೀರ್ಷಾಸನ ಅಭ್ಯಾಸ ಇವತ್ತು ಮಾಡುವಂತಹ ಪಶು ವಿಶ್ರಮಾಸನ ಮಾಡಿ ಮುಂದೆ ಪರಿವೃತ್ತ ಜಾನು ಶೀರ್ಷಾಸನ ಮಾಡಿದ್ರೆ ತುಂಬ ಸರಳವಾಗಿ ಅಥವಾ ಸುಲಭವಾಗಿ ಮಾಡೋದಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ಇವತ್ತಿನ ಅಭ್ಯಾಸವನ್ನು ಸ್ವಲ್ಪ ಗಮನ ಕೊಟ್ಟು ಚೆನ್ನಾಗಿ ಅಭ್ಯಾಸ ಮಾಡಿ. ಪ್ರತಿದಿನ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಮ ಸೊಂಟದ ಭಾಗದ ಚಾಚುವಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಅನಂತರ ನೀವು ಪರಿವೃತ್ತ ಜಾನು ಶೀರ್ಷಾಸನವನ್ನು ಇನ್ನಷ್ಟು ಉತ್ತಮ ಮಟ್ಟದಲ್ಲಿ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಈ ಸರಿ ಇವಾಗ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಇವಾಗ ಮಾಡುವಂತಹ ಅಭ್ಯಾಸ ಬಂದು ಪಶು ವಿಶ್ರಮಾಸನ ಅಂತ. ಇದನ್ನು ಸಹ ಒಂದು ಸರಳವಾದ ಸ್ಥಿತಿಗೆ ಹೋಗ್ತೇವೆ. ಇದನ್ನು ಸಹ ಪೂರ್ಣ ಸ್ಥಿತಿ ಬಂದು ಒಂದು ಸ್ವಲ್ಪ ಕ್ಲಿಷ್ಟಕರವಾಗಿರುತ್ತೆ. ಸರಳವಾದ ಸ್ಥಿತಿ ಬಂದು ಹೀಗಿರುತ್ತೆ. ನಿಮ್ಮ ಎಡಗಾಲನ್ನ ಮಡ್ಚಿಕೊಂಡು ಎಡಪಕ್ಕಕ್ಕೆ ತಗೊಳ್ತೀವಿ. ಈ ಹೆಬ್ಬೆರಳು ಮತ್ತು ಹಿಮ್ಮಡಿಯ ಭಾಗ ನೆಲಕ್ಕೆ ತಾಗಿಸ್ಕೋಬೇಕು. ಬಲಗಾಲನ್ನು ಮಂಡಿಯ ಭಾಗಕ್ಕೆ ಒತ್ಕೊಳ್ಬೇಕು. ಎಡ ಹಸ್ತ ಬಲಮಂಡಿ ಮೇಲೆ, ಸೊಂಟವನ್ನು ಬಲಪಕ್ಕಕ್ಕೆ ತಿರುಗಿಸ್ಕೊಳ್ಬೇಕು. ಇಲ್ಲಿ ಏನಪ್ಪ ಅಂದರೆ ಸಾಧ್ಯ ಆದಷ್ಟು ನಿಮ್ಮ ಪಾದ ಮತ್ತು ಮಂಡಿ ಒಂದಕ್ಕೊಂದು ತಾಕ್ಕೊಂಡೇ ಇರಬೇಕು. ಇದು ಈ ಥರ ಮೇಲ್ ಬರೋದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಇಲ್ಲಿ ಮೇಲ್ ಬಂತು ಅಂದರೆ ಸೊಂಟದ ಭಾಗದಲ್ಲಿ ಆಗುವಂಥ ಚಾಚುವಿಕೆ ಕಡಿಮೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಿಮ್ಮ ಪಾದವನ್ನು ಮಂಡಿಯ ಮೇಲೆ ಇಟ್ಕೊಂಡು ಎಡ ಹಸ್ತವನ್ನು ಇನ್ನೊಂದು ಮಂಡಿಯ ಮೇಲೆ ಇಟ್ಕೊಂಡು ಸೊಂಟವನ್ನು ಬಲಪಕ್ಕಕ್ಕೆ ತಿರುಗಿಸ್ಕೊಂಡು ಎರಡೂ ಹಸ್ತ ನೆಲದ ಮೇಲೆ ಚಾಚಿಕೊಂಡು ಸೊಂಟ ತಿರುಗಿಸ್ಕೊಂಡು ನಿಧಾನವಾಗಿ ಮುಂದಕ್ಕೆ ಬಾಗಬೇಕಾಗಿರುತ್ತೆ. ಹೀಗೆ ಎಷ್ಟಾಗತ್ತಷ್ಟು ಮುಂದೆ ಬಾಗ್ತಾ ಬನ್ನಿ. ಸಾಧ್ಯ ಆದರೆ ಹಣೆಯನ್ನು ನೆಲಕ್ಕೆ ತಾಗಿಸ್ಕೊಳ್ಳಿ. ಇನ್ನೂ ಸಾಧ್ಯ ಆದರೆ ಗಲ್ಲ ಅಥವಾ ಎದೆ ಭಾಗವನ್ನು ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಬೇಕು. ನೋಡಿ, ಹೊಟ್ಟೆಯ ಭಾಗದಲ್ಲಿ ಚಾಚುವಿಕೆ ಮತ್ತು ತಿರುಚುವಿಕೆ ಎರಡರ ಕಡೆ ಗಮನ ಹರಿಸ್ಕೊಂಡು ಅಭ್ಯಾಸ ಮಾಡಬೇಕಾಗಿರುತ್ತೆ. ಮತ್ತು ದೇಹವನ್ನು ಈ ಥರ ಗೂನ್ ಮಾಡ್ಕೊಂಡು ಅಭ್ಯಾಸ ಮಾಡಬಾರ್ದು. ಆದಷ್ಟು ದೇಹವನ್ನು ಹಿಗ್ಗಿಸ್ಕೊಂಡು ಮುಂದಕ್ಕೆ ಬಾಗಬೇಕಾಗಿರುತ್ತೆ. ಮತ್ತು ಬಲಗಾಲಿಗೆ 90 ಡಿಗ್ರಿಗೆ ನಿಮ್ಮ ಹಣೆಯ ಭಾಗ ಇರಬೇಕು. ತುಂಬ ಈ ಥರ ಕಾಲು ಕಡೆ ಹೀಗೆ ಹೋಗಬಾರ್ದು. ಸಾಧಾರಣವಾಗಿ ಹೀಗೆ ಹೋಗುವಂಥ ಸಂಭವ ತುಂಬ ಹೆಚ್ಚಾಗಿರುತ್ತೆ. ಆದಷ್ಟು ಸೊಂಟವನ್ನು ತಿರುಗಿಸ್ಕೊಂಡು ನಿಮ್ಮ ಕಾಲಿಂದ ಸ್ವಲ್ಪ ದೂರನೇ ಮುಂದಕ್ಕೆ ಬಾಗೋದಕ್ಕೆ ಪ್ರಯತ್ನ ಮಾಡಿ. ಈಗ ಒಟ್ಟಿಗೆ ಅಭ್ಯಾಸ ಮಾಡೋಣ. ಮೊದಲಿಗೆ ಎಲ್ಲರೂ ಎಡಗಾಲನ್ನ ಮಡ್ಚ್ಕೊಂಡು ಎಡಪಕ್ಕಕ್ಕೆ ತಗೊಳ್ಳಿ. ನಿಮ್ಮ ಹೆಬ್ಬೆರಳು ಮತ್ತು ಹಿಮ್ಮಡಿಯ ಭಾಗ ನೆಲಕ್ಕೆ ತಾಗೋ ರೀತಿ ಕಾಲನ್ನು ಬಡ್ಚ್ಕೊಳ್ಬೇಕು. ಆನಂತರ ನಿಮ್ಮ ಬಲಗಾಲನ್ನ ಮಡ್ಚ್ಕೊಂಡು ಪಾದವನ್ನು ತೊಡೆಯ ಭಾಗಕ್ಕೆ ತಾಗಿಸ್ಕೊಳ್ಳಿ. ಎಡ ಹಸ್ತವನ್ನು ಬಲಮಂಡಿಯ ಮೇಲೆ ಇಟ್ಕೊಳ್ಳಿ. ಸೊಂಟವನ್ನು ಬಲಪಕ್ಕಕ್ಕೆ ತಿರುಚಿಕೊಳ್ಳಿ. ದೇಹವನ್ನು ಹಿಗ್ಗಿಸ್ಕೊಂಡು ಎರಡೂ ಹಸ್ತಗಳನ್ನು ನೆಲಕ್ಕೆ ತಾಗಿಸ್ಕೊಂಡು ದೇಹವನ್ನು ಚಾಚಿಕೊಂಡು ನಿಧಾನವಾಗಿ ಬಾಗ್ತಾ ಬನ್ನಿ. ಮುಂದಕ್ಕೆ ಬಾಗ್ತಾ ಬನ್ನಿ. ಎಷ್ಟಾಯ್ತು ಅಷ್ಟೇ ಬಾಗಿ. ಆದರೆ ಬೆನ್ನನ್ನು ಗೂನ್ ಮಾಡೋದು ಬೇಡ. ಚಾಚ್ಕೊಂಡು ನಿಧಾನವಾಗಿ ಮುಂದಕ್ಕೆ ಬಾಗಿ. ಸಾಧ್ಯ ಆಗ್ತಕ್ಕಂಥವ್ರು ಹಣೆಯನ್ನು ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಿ. ಇನ್ನೂ ಆಗುತ್ತೆ ಅನ್ನೋರು ಗಲ್ಲ ಮತ್ತು ಇದೇ ಭಾಗ ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಬೇಕು. 1 ಸೊಂಟ ತಿರುಗಿಸ್ತಾನೆ ಇರಬೇಕು. 2 3 4 5 6 7 8 9 10 11 12 13 14 15 16 17 18 19 20 ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಹಾಗೆ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸವನ್ನು ಮಾಡೋಣ. ನಿಮ್ಮ ಬಲಗಾಲನ್ನು ಬಲಪಕ್ಕಕ್ಕೆ ತೆಗೆದುಕೊಳ್ಳಿ. ನಿಮ್ಮ ಬಲ ಹೆಬ್ಬೆರಳು ಮತ್ತು ಹಿಮ್ಮಡಿಯ ಭಾಗ ನೆಲಕ್ಕೆ ತಾಕೊಂಡಿರಬೇಕು. ಎಡಗಾಲನ್ನ ಮಡಚಿ ಎಡಪಾದ ಬಂದು ಬಲಮಂಡಿಯ ಮೇಲೆ, ನಿಮ್ಮ ಬಲಹಸ್ತ ಎಡಮಂಡಿಯ ಮೇಲೆ ಇಟ್ಕೊಳ್ಳಿ. ಸೊಂಟವನ್ನು ಮೊದಲಿಗೆ ಎಡಗಡೆಗೆ ತಿರುಗಿಸ್ಕೊಳ್ಬೇಕು. ಅನಂತರ ನಿಧಾನವಾಗಿ ಹಸ್ತಗಳನ್ನು ನೆಲಕ್ಕೆ ತಾಗಿಸ್ಕೊಳ್ಳಿ. ದೇಹವನ್ನು ಚಾಚಿಕೊಂಡು ದೇಹವನ್ನು ಹಿಗ್ಗಿಸ್ಕೊಂಡು ನಿಧಾನವಾಗಿ ಎಡಪಕ್ಕಕ್ಕೆ ಬಾಗಬೇಕಾಗಿರುತ್ತೆ. ದೇಹ ಚಾಚ್ತಾ ಇರಬೇಕು. ಸಾಧ್ಯ ಆಗ್ತಕ್ಕಂಥವ್ರು ಹಣೆಯ ನೆಲಕ್ಕೆ ತಾಗಿಸಿ
ಇನ್ನೂ ಸಾಧ್ಯ ಆಗುತ್ತೆ ಅಂದರೆ ಗಲ್ಲ ಮತ್ತು ಇದೇ ಭಾಗ ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಿ. ಪಾದ ಬಂದು ಮಣ್ಣಿಗೆ ತಾಗ್ತಾನೆ ಇರಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಹಾಗೆ 2 ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಶಿಥಿಲದಂಡಾಸನ. ಕಾಲುಗಳ ಮಧ್ಯಂತರ ಇರಲಿ. ಕುತ್ತಿಗೆನ ಹಿಂದಕ್ಕೆ ಹಾಕಿ ಕಣ್ಣನ್ನು ಮುಚ್ಚಿ ದೇಹವನ್ನು ವಿಶ್ರಾಂತಗೊಳಿಸಿಕೊಳ್ಳಿ. ಮುಖ್ಯವಾಗಿ ಬೆನ್ನು ಮತ್ತು ಸೊಂಟದ ಭಾಗವನ್ನು ವಿಶ್ರಾಂತಗೊಳಿಸಬೇಕು. ಹಾಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ಕಣ್ಣುಗಳನ್ನು ಬಿಡಿ. ಪವನಮುಕ್ತ ಕ್ರಿಯಾಸನ. ಹಾಗೆ ಮ್ಯಾಟಿನ ಮುಂಭಾಗಕ್ಕೆ ಬನ್ನಿ. ಮೊದಲಿಗೆ 2 ಕೈಗಳಿಂದ ನಿಮ್ಮ ಕಾಲುಗಳನ್ನು ಹಿಡ್ಕೊಳ್ಬೇಕು. ಹಾಗೆ ಬೆನ್ನಿನ ಮೇಲೆ ಹೊರಳಬೇಕು. ಒಟ್ಟು 10 ಬಾರಿ ಅಭ್ಯಾಸವನ್ನು ಮಾಡೋಣ. 1 2 ನನ್ನೊಟ್ಟಿಗೆ ಮಾಡಬೇಕು ಅಂತೇನಿಲ್ಲ, ನಿಮ್ಮ ಅನುಕೂಲ ತಕ್ಕಂಗೆ ಅಭ್ಯಾಸವನ್ನು ಸಹ ಮಾಡ್ಬೋದು. 4 5 6 7 8 9 10. ನಿಧಾನವಾಗಿ ದೇಹವನ್ನು ವಿಶ್ರಾಂತಗೊಳಿಸಿಕೊಳ್ಳಿ. ಮುಂದಿನ ಅಭ್ಯಾಸ ಬಂದು ಪಶ್ಚಿಮೋತ್ತನಾಸನ ಮತ್ತು ಹಾಲಾಸನ ಚಲನೆ. ಇದನ್ನು ಹುಷಾರಾಗಿ ಮಾಡಿ. ಏನಾದರೂ ಯಾರಿಗಾದ್ರೂ ಬೆನ್ನಿನ ನೋವು ಮತ್ತು ಬೆನ್ನಿನ ಸಮಸ್ಯೆಗಳಿತ್ತು ಅಂದರೆ ತುಂಬ ಒತ್ತಡ ಹಾಕಿ ಅಭ್ಯಾಸ ಮಾಡೋದು ಬೇಡ. ನಿಮ್ಮ ಅನುಕೂಲ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟೇ ಅಭ್ಯಾಸ ಮಾಡಿ. ತುಂಬ ಕಷ್ಟ ಆಯಿತು ಅಂದರೆ ಈ ಅಭ್ಯಾಸವನ್ನು ಮಾಡದೇ ಹೋದ್ರೂ ಏನು ತೊಂದರೆ ಇಲ್ಲ. ನಾನೊಮ್ಮೆ ಅಭ್ಯಾಸವನ್ನು ಮಾಡಿ ತೋರಿಸ್ತೀನಿ. ಇದರಲ್ಲಿ 2 ಕಾಲುಗಳನ್ನು ಚಾಚ್ಕೊಳ್ತೀವಿ. ನಿಧಾನವಾಗಿ ಕೈಯನ್ನು ಮೇಲಕ್ಕೆ ಚಾಚಿಕೊಂಡು ಕಾಲು ಬೆರಳುಗಳನ್ನು ತಾಗಿಸ್ತೀವಿ. ತಾಗಿಸಿದ್ರೆ ಅಷ್ಟೇ ಸಾಕು. ತುಂಬ ಒತ್ತಡ ಹಾಕಿ ಮುಂದೆ ಬಾಗುವ ಅವಶ್ಯಕತೆ ಇಲ್ಲ. ಕೈಗಳನ್ನು ಕಾಲು ಬೆರಳನ್ನು ತಾಗಿಸ್ತೀವಿ. ನಿಧಾನವಾಗಿ ಕೈಯನ್ನು ಮೇಲಕ್ಕೆ ಚಾಚಿಕೊಂಡು ಕಾಲ ಮೇಲೆ ಕೆತ್ತಿ ಮತ್ತು ಇಲ್ಲೂ ಸಹ ತಲೆಯಿಂದನೂ ಸಹ ಕಾಲು ಬೆರಳನ್ನು ಕೈ ಬೆರಳಿಗೆ ತಾಗಿಸೋ ಪ್ರಯತ್ನ ಮಾಡಬೇಕು. ಮೇಲೆ ಬನ್ನಿ. ಮುಂದಕ್ಕೆ ಹಿಂದೆ ಹೋಗಿ ತಲೆ ಹಿಂದಕ್ಕೆ. ಇಲ್ಲಿ ನಿಮ್ಮ ಗಮನ ಇರಬೇಕು ಅಂದರೆ ಪ್ರತಿ ಅಂಕೆಯಲ್ಲೂ ಸಹ ಅಭ್ಯಾಸ ಮಾಡಬೇಕಂದ್ರೆ ಮೊದಲನೇ ಬಾರಿಗೆ ನಿಮ್ಮ ಪಾದ ಇಲ್ಲಿ ಉರಿದ್ರೆ 2ನೇ ಬಾರಿ ಸ್ವಲ್ಪ ದೂರ ಉರೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ದಿನೇ ದಿನೇ ಅಭ್ಯಾಸ ಮಾಡ್ತಾ ನಿಮ್ಮ ಪಾದಗಳನ್ನು ಎಷ್ಟಾದಷ್ಟು ದೂರ ಇಡೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಆಗಿಲ್ಲಂದರೆ ಆ ಸ್ಥಿತಿಯಲ್ಲಿರೋದಕ್ಕೆ ಪ್ರಯತ್ನ ಮಾಡಿ. ಇವತ್ತು ಬಂದು 10 ಬಾರಿ ಮಾಡ್ತೀವಿ. 10ನೇ ಬಾರಿ ಬಂದು ಹಿಂದೆ ಹೋಗಿ ಸ್ಥಿತಿಯಲ್ಲಿರ್ತೀವಿ. ಹೀಗೆ ಎಷ್ಟಾದರೂ ಅಷ್ಟು ಮೇಲೆ ತಾಗ್ಸೋಕ್ಕಾಗಲ್ಲ ಪರವಾಗಿಲ್ಲ, ಸ್ವಲ್ಪ ಮೇಲೆ ಇಟ್ಕೊಂಡು ಅಭ್ಯಾಸ ಮಾಡಿ. 10ನೇ ಅಂಕಿಯಲ್ಲಿ ಸ್ವಲ್ಪ ಹೊತ್ತು ಹಾಗೆ ತಲೆಯಿಂದ ಕೈಯನ್ನು ಇಟ್ಕೊಂಡು ಸ್ಥಿತಿಯಲ್ಲಿ ಇರಬೇಕಾಗಿರುತ್ತೆ. ಒಟ್ಟಿಗೆ ಅಭ್ಯಾಸವನ್ನು ಮಾಡೋಣ. ಕಾಲುಗಳನ್ನು ಕೂಡಿಸ್ಕೊಳ್ಳಿ. 2 ಕೈಗಳನ್ನು ಮೇಲಕ್ಕೆ ಹಾಗೆ ಮುಂದೆ ಬಾಗಿ ಕಾಲು ಬೆರಳನ್ನು ತಾಗಿಸಿ ಹಿಂದಕ್ಕೆ ಹೋಗಿ. 1 2 ಕಾಲು ಬೆರಳನ್ನು ತಾಗಿಸಿ ಹಿಂದೆ ಹೋಗಿ. 3 4 5 6 7 8
9 10 ಹಾಗೆ ಕೈ ಬೆರಳುಗಳನ್ನು ತಲೆ ಹಿಂದಕ್ಕೆ ತಾಗಿಸ್ಕೊಂಡು ಸ್ಥಿತಿಯಲ್ಲಿರಬೇಕಾಗಿರುತ್ತೆ. 1 2 3 4 5 6 7 8 9 10 ಹಾಗೆ ನಿಧಾನವಾಗಿ ಬೆನ್ನಿನ ಮೇಲೆ ಮಲ್ಕೊಂಡು ದೇಹವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಮುಖ್ಯವಾಗಿ ಬೆನ್ನು ಮತ್ತು ಸೊಂಟದ ಭಾಗವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಹಾಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಅನಂತರ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ಕಣ್ಣುಗಳನ್ನು ಬಿಡಿ. ಮುಂದಿನ ಅಭ್ಯಾಸ ಬಂದು ಪಾದಂಗುಷ್ಟ ನಾಸಿಕ ಸ್ಪರ್ಶಾಸನ ಅಂತ. ಈ ಅಭ್ಯಾಸದಲ್ಲಿ ನಿಧಾನವಾಗಿ ಎರಡೂ ಕಾಲುಗಳನ್ನು ಮಡಚ್ಕೊಳ್ಬೇಕು. ಪಾದಗಳನ್ನು ಒಂದಕ್ಕೊಂದು ತಾಗಿಸ್ಕೊಳ್ಬೇಕು. ಕೈಗಳಿಂದ ಹಸ್ತಬಂಧ ಮಾಡಿಕೊಳ್ಳಿ. ಇದರಲ್ಲಿ ನೋಡಿ, ನಿಮ್ಮ ಬೆನ್ನಿನ ಭಾಗ ನೆಲಕ್ಕೆ ತಾಗಿಸೋ ರೀತಿ ನೀವು ನಿಮ್ಮನ್ನು ಅಳವಡಿಸ್ಕೊಳ್ಬೇಕಾಗಿರುತ್ತೆ. ಅನಂತರ ಬೆನ್ನನ್ನು ನೆಲದ ಮೇಲೆ ತಾಗಿಸ್ಕೊಂಡೆ ನಿಧಾನವಾಗಿ ಪಾದಗಳನ್ನು ದೇಹದಿಂದ ದೂರ ತಗೊಂಡು ಹಣೆ ನೇರಕ್ಕೆ ತರಬೇಕು. ಇದಾದ ನಂತರ ಇಲ್ಲಿಂದ ಕಾಲನ್ನು ಕೆಳಗೆ ಇಳಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಕೆಳಗೆ ಇಳಿಯೋದಕ್ಕೆ ಪ್ರಯತ್ನ ಮಾಡಿ. ನಿಧಾನವಾಗಿ ಕೆಳಗೆ ಎಳ್ಕೊಳ್ತಾ ಬರಬೇಕು. 10 ಅಂಕಿಗಳ ಕಾಲ ಈ ಸ್ಥಿತಿಯಲ್ಲಿರ್ತೀವಿ. ಎರಡನೇ 10 ಅಂಕಗಳ ಕಾಲ ತಲೆಯ ಮೇಲೆ ಕೆತ್ತಿಬೇಕಂದ್ರೆ ಕಾಲು ಬೆರಳನ್ನು ತಾಗಿಸೋಕ್ಕೆ, ಮೂಗಿಂದ ಕಾಲು ಬೆರಳನ್ನು ತಾಗಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಯಾರಿಗಾದರೂ ತುಂಬ ಸಡಿಲವಾಗಿದ್ದೀರಾ, ದೇಹ ಹಗುರವಾಗಿದೆ, ಮಾಡೋಕ್ಕಾಗತ್ತೆ ಅಂದರೆ ಬೆನ್ನ ನೆಲಕ್ಕೆ ತಾಗಿಸ್ಕೊಂಡೇ, ತಲೆ ನೆಲಕ್ಕೆ ಇಟ್ಕೊಂಡೇ ನಿಧಾನವಾಗಿ ಕಾಲನ್ನು ದಿನೇ ದಿನೇ ಇಳಿತಾ ಬರಬೇಕು. ತಲೆ ನೆಲಕ್ಕೆ ತಾಗಿಸ್ಕೊಂಡೆ ಕಾಲು ಬೆರಳನ್ನು ಮೂಗಿಗೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಎಷ್ಟಾಗುತ್ತೋ ಅಷ್ಟನ್ನೇ ಅಭ್ಯಾಸ ಮಾಡಿ. ಮೊದಲಿಗೆ ಎರಡೂ ಕಾಲುಗಳನ್ನು ಮಡಚಿ ಪಾದಗಳನ್ನು ಒಂದಕ್ಕೊಂದು ತಾಗಿಸಿ ಹಸ್ತಬಂಧ ಮಾಡಿಕೊಳ್ಳಿ. ನಿಧಾನವಾಗಿ ಪಾದವನ್ನು ನಿಮ್ಮ ಹಣೆ ನೇರಕ್ಕೆ ಇಟ್ಕೊಳ್ಬೇಕು. ಇಲ್ಲಿಂದ ಕಾಲನ್ನು ಕೆಳಗಡೆ ಎಳ್ಕೊಳ್ತಾ ಬನ್ನಿ. ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಸಾಧ್ಯ ಆದರೆ ಇನ್ನೂ ಹೇಳ್ಕೊಂಡು ಮೂಗನ್ನು ಕಾಲು ಬೆರಳು ತಾಗಿಸೋ ಪ್ರಯತ್ನ ಮಾಡಿ. ಆಗಲ್ಲ ಅಂದರೆ ತಲೆ ಮೇಲೆ ಕೆತ್ತಿ ಮೂಗನ್ನು ಕಾಲಿನ ಬೆರಳು ತಾಗಿಸೋ ಪ್ರಯತ್ನ ಮಾಡಿ. 11 12 13 14 15 16 17 18 19 20. ನಿಧಾನವಾಗಿ ಕಾಲುಗಳನ್ನು ಚಾಚಿಕೊಳ್ಳಿ. ಪಾದಗಳನ್ನು ನೆಲದ ಮೇಲೆ ಒತ್ತಿ ಮತ್ತು ಸೊಂಟ ಮತ್ತು ಬೆನ್ನಿನ ಭಾಗವನ್ನು ವಿಶ್ರಾಂತಗೊಳಿಸಿ. ತೊಡೆಯಬಾದ ಗಂಟುಗಳನ್ನು ಸಹ ವಿಶ್ರಾಂತಗೊಳಿಸಿ. ಈಗ ನಿಧಾನವಾಗಿ ಮತ್ತೆ ಎರಡೂ ಕಾಲುಗಳನ್ನು ಮಡಚಿ ಕಾಲುಗಳ ಮಧ್ಯೆ ಸ್ವಲ್ಪ ಅಂತರ ಇರಲಿ. ಸೊಂಟದ ಭಾಗದ ಪಕ್ಕ ಹಸ್ತಗಳನ್ನು ಹೊತ್ಕೊಳ್ಳಿ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಸೊಂಟದ ಭಾಗವನ್ನು ಸಾಧ್ಯದಷ್ಟು ಮೇಲಕ್ಕೆ ಎತ್ತಿ ಸ್ಥಿತಿಯಲ್ಲಿರಿ. 1 2 3 4 5 ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ತಾ ಇರಬೇಕು. 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಸೊಂಟದ ಭಾಗವನ್ನು ಕೆಳಗಡೆ ಇಳಿಸ್ಕೊಳ್ಳಿ. ಕಾಲುಗಳನ್ನು ಮಡಚ್ಕೊಂಡೇ ಇರಬೇಕು. ಕೊನೆಯದಾಗಿ ಮರ್ಕಟಾಸನ. ಎರಡೂ ಕೈಗಳನ್ನು ಭುಜ ಸಮಾನಾಂತರವಾಗಿ ಚಾಚಿ 1 ನಿಧಾನವಾಗಿ ಸೊಂಟವನ್ನು ಬಲಪಕ್ಕಕ್ಕೆ ತಿರುಗಿಸಿ ಕತ್ತನ ಎಡಪಕ್ಕಕ್ಕೆ. 2 ಕಾಲನ್ನ ಮೇಲೆ ಕೆತ್ಕೊಂಡು ಕಾಲುಗಳನ್ನು ಎಡಪಕ್ಕಕ್ಕೆ ಕತ್ತನ ಬಲಪಕ್ಕಕ್ಕೆ.
3 4 5 6 7 8 9 10 11 ಕಾಲುಗಳನ್ನು ಬಲಪಕ್ಕಕ್ಕೆ ತಿರುಗಿಸಿ ಕುತ್ತಿಗೆ ಎಡಪಕ್ಕಕ್ಕೆ ತಿರುಗಿಸಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಹಾಗೆ ನಿಧಾನವಾಗಿ ಎಡಪಕ್ಕಕ್ಕೆ ಕಾಲನ್ನ ಹೊರಳಿಸಿ ಕತ್ತನ ಬಲಪಕ್ಕಕ್ಕೆ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಹಾಗೆ ಮೇಲಕ್ಕೆ ನಿಧಾನವಾಗಿ ಕಾಲುಗಳನ್ನು ಚಾಚಿ ಶವಾಸನ. ಕಾಲುಗಳ ಮಧ್ಯೆ ಅಂತರ ಇರಲಿ, ಕೈಗಳು ದೇಹದಿಂದ ಸ್ವಲ್ಪ ದೂರ ಇರಲಿ, ಹಸ್ತಗಳು ಮೇಲ್ಮುಖವಾಗಿರಲಿ. ಕಣ್ಣನ್ನು ಮುಚ್ಚಿ ದೇಹವನ್ನು ವಿಶ್ರಾಂತಗೊಳಿಸಿ. ನಿಮ್ಮ ಇಡೀ ದೇಹದ ಮೇಲೆ ಯಾವುದೇ ಹಿಡಿತಾ ಇರಬಾರ್ದು. ನಿಮ್ಮ ದೇಹ ಸಂಪೂರ್ಣ ಹಗುರ ಹಾಗೂ ವಿಶ್ರಾಂತಿಯುತವಾಗಿರಲಿ. ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸಿ. ಹಾಗೆ ನಿಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ಕೇವಲ ಒಳಬರುತ್ತಿರುವ ಮತ್ತು ಹೊರಹೋಗುತ್ತಿರುವ ಉಸಿರಿನ ಮೇಲೆ ನಿಮ್ಮ ಸಂಪೂರ್ಣ ಏಕಾಗ್ರತೆ ಇರಬೇಕು. ಹಾಗೆ ಅತ್ಯಂತ ಜಾಗ್ರತೆಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಅನಂತರ ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಹಾಗೆ ಹಂತ ಹಂತವಾಗಿ ಶವಾಸನ ಹೊರಬರೋಣ. ಅತ್ಯಂತ ಜಾಗ್ರತೆಯಿಂದ ನಿಧಾನವಾಗಿ ನಿಮ್ಮ ಕಾಲಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಕಣಕಾಲುಗಳಿಗೆ ಚಲನೆಯನ್ನು ಕೊಡಿ. ಎರಡೂ ಕಾಲುಗಳಿಗೆ ಚಲನೆಯನ್ನು ಕೊಡಿ. ಕೈಯಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಮಣಿಕಟ್ಟು, ಎರಡೂ ಕೈಗಳು, ಕತ್ತನ್ನು ನಿಧಾನವಾಗಿ ಬಲಪಕ್ಕಕ್ಕೆ ಹೊರಳಿಸಿ. ಅಷ್ಟೇ ನಿಧಾನವಾಗಿ ಕತ್ತನ್ನು ಎಡಪಕ್ಕಕ್ಕೆ ಹೊರಳಿಸಿ. ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ನಿಧಾನವಾಗಿ ಕಾಲುಗಳನ್ನು ಕೂಡಿಸ್ಕೊಳ್ಳಿ. ಕೈಗಳನ್ನು ದೇಹದೆಡೆಗೆ ತನ್ನಿ. ಬಲಗೈಯನ್ನು ಮಾತ್ರ ತಲೆ ಹಿಂದಕ್ಕೆ ಚಾಚಿ ಎಡಹಸ್ತವನ್ನು ಹೊಟ್ಟೆಯ ಭಾಗದ ಮೇಲಿಡಿ. ನಿಧಾನವಾಗಿ ಎಡಗಾಲನ್ನು ಮಡಚಿಕೊಳ್ಳಿ. ಎಡಪಾದವನ್ನು ನೆಲಕ್ಕೆ ಒತ್ತುತ್ತಾ ಬಲಪಕ್ಕಕ್ಕೆ ಹೊರಳಿ ದೇಹವನ್ನು ವಿಶ್ರಾಂತಗೊಳಿಸಿಕೊಳ್ಳಿ. ಹಾಗೆ ಎದೆ ಭಾಗದ ಮುಂದೆ ಎಡಹಸ್ತವನ್ನು ನೆಲದ ಮೇಲೆ ಒತ್ತಿ ಬಲಮೊಳಕೈ ಮತ್ತು ಬಲಹಸ್ತದ ಸಹಾಯದಿಂದ ಮೇಲೆ ಬನ್ನಿ. ಹಾಗೆ ಸುಖಾಸನ. ಕಣ್ಣುಗಳನ್ನು ಮುಚ್ಚೇ ಇರಬೇಕು. ನಿಮ್ಮ ಬೆನ್ನು ಕುತ್ತಿಗೆ ನೇರವಾಗಿರಲಿ. ಕಣ್ಣನ್ನು ಮುಚ್ಚಿರಿ. ಈಗ ಒಮ್ಮೆ ಓಂಕಾರ ಮತ್ತು 3 ಬಾರಿ ಶಾಂತಿಯನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಮುಕ್ತಾಯಗೊಳಿಸೋಣ. ನಿಧಾನವಾಗಿ ನಮಸ್ಕಾರ ಸ್ಥಿತಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡಿದುಕೊಳ್ಳಿ.
ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿ ಎದೆ ಭಾಗವನ್ನು ವಿಶಾಲಗೊಳಿಸಿ ಉಸಿರನ್ನು ಹೊರಗಡೆ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ ಭೂತಾಯಿಗೆ ನಮನವನ್ನು ಸಲ್ಲಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ.